ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸುಧಾರಾಣಿ, ವಯಸ್ಸು 32 ವರ್ಷ ತುಂಬಿದೆ, ಊರು ಚಿತ್ತಾಪುರ, ವಿದ್ಯಾಭ್ಯಾಸ ಶಾಲೆಗೆ ಹೋಗಿರಲಿಲ್ಲ, ವೈವಾಹಿಕ ಸ್ಥಿತಿ 3 ವರ್ಷಗಳ ಹಿಂದೆ ಡೈವರ್ಸ್ ಆಗಿದೆ, ಮಕ್ಕಳು ಇಲ್ಲ, ವೃತ್ತಿ ಮನೆ ಮನೆಗೆ ಹೋಗಿ ಬಟ್ಟೆ ತೊಳೆಯುವ ಕೆಲಸ, ಸ್ವಭಾವ ಶ್ರದ್ಧಾಮಯಿ, ಶಾಂತತೆ ಸ್ವಭಾವದವರು ಆಗಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡೀಸ್ ಬೆಂಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸುಧಾ ಅನುಭವಿಸಿದ ನೋವಿನ ದಿನಗಳು. ಮದುವೆ ಅಂದ್ರೆ ಜೀವನದ ಹೊಸ ಅದ್ಧೂರಿ ಅಧ್ಯಯನ ಅಂತ ಕನಸು ಕಂಡಿದ್ದಳು ಸುಧಾ. ಗಂಡನ ಮನಸ್ಸು ಬೇರೆ ಹೆಣ್ಣು ಮಕ್ಕಳ ಕಡೆಗೆ ಒಲಿಯಿತು. ಅವನು ಅವಳ ಚಿನ್ನದ ಒಡವೆಯನ್ನೇ ಮಾರಿದ, ಸಾಲನು ಮಾಡಿದ್ದ, ಆಕೆಯ ಹೆಸರು ಹಾಳು ಕೂಡ ಮಾಡಿದ್ದ. ಅವನು ಪ್ರೀತಿಗೆ ಬದಲಾಗಿ ನೋವು ಕೊಟ್ಟ. ಮನಸ್ಸಿಗೆ ನೋವು, ಬದುಕಿಗೆ ನಿಶಬ್ದ. 3 ವರ್ಷ ತಾಳ್ಮೆಯಿಂದ ಸಾಯದ ಬದುಕು ಬದುಕಿದಳು. ಒಮ್ಮೆ ತಾಳ್ಮೆ ಮುರಿದಾಗ ಅವನನ್ನು ಬಿಟ್ಟು ಹೊರಟಳು. ನಿಮ್ಮ ಗುಣಗಳು ಹೀಗಿರಲಿ, ಆರೋಗ್ಯವಂತನಾಗಿ ದಷ್ಟಪುಷ್ಟನಾಗಿ ಇರಬೇಕು, ಓಕೆನಾ? ನನ್ನನ್ನು ಹೆಮ್ಮೆ ಪಟ್ಟು ನೋಡುವ ಮನಸ್ಸು ಇರಬೇಕು. ನನ್ನ ಕೆಲಸಗಳನ್ನು ಕೀಳಾಗಿ ನೋಡುವ ಮನಸ್ಥಿತಿ ಇರಬಾರದು. ಯಾವುದೇ ಕಾರಣಕ್ಕೂ ಹಿಂದಿನ ಜೀವನವನ್ನ ಮರುಕಳಿಸಬಾರದು. ನಂಬಿಕೆ, ಗೌರವ, ಪ್ರೀತಿಯೊಂದಿಗೆ ನಡೆದುಕೊಳ್ಳುವನೂ ಆಗಿರಬೇಕು. ಮನೆ, ಕುಟುಂಬ ಅಂದರೆ ಜವಾಬ್ದಾರಿ ಅರ್ಥ ಮಾಡಿಕೊಳ್ಳುವನಾಗಿರಬೇಕು. ಹಣಕ್ಕಿಂತ ಮನುಷ್ಯತ್ವ ಮೆಚ್ಚುವವನು ಆಗಿರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2020ನ ಮರ್ಸಿಡೀಸ್ ಬೆಂಜ್ ಇ ಕ್ಲಾಸ್ 200 ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 41,75,000 ಆಗಿರುತ್ತೆ. 2020ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 62,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2020 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1991 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 184 BHP ಮತ್ತೆ RPM ಬಂದು 5500 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 300 Nm ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.